ಪಕ್ಷಕ್ಕೆ ಮಾದರಿ ಓಟ್ಗಳು ಬೇಡಾಗ್ಯಾವ ಅಂತ ಅರ್ಥ. ಹಂಗೆ ಉದ್ದೇಶ ಇತ್ತಂದ್ರೆ ನೇರವಾಗಿ ಹೇಳ್ರಿ, ಮಾದರಿ ಓಟು ಕಾಂಗ್ರೆಸ್ನವ್ರು ಬೇಡ ಅಂತೇಳಿ. ಏನು ನಮ್ಮ ಆರ್ ಬಿ ತಿಮ್ಮಾಪುರ್ ಸ್ಟೇಟ್ಮೆಂಟ್ ಕೊಡ್ತಾರೋ, ಏನು ಮುನಿಯಪ್ಪ ಅವ್ರು ಹೇಳ್ತಾರೋ, ಏನು ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೋ, ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೋ, ಇಲ್ಲ ಜಿ ಪರಮೇಶ್ವರ್ ಸಾಹೇಬ್ ಹೇಳ್ತಾರೋ, ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೋ, ಹೇಳ್ಬೇಕಲ್ಲ ನೇರವಾಗಿ. ಪಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ನಾವು ಉಗ್ರ ಪ್ರತಿಭಟನೆಯನ್ನು ನಮ್ಮ ಧಾರವಾಡ ಜಿಲ್ಲೆಯ ಇಂದ ಹಿಡ್ಕೊಂಡು ಇಡೀ ಕರ್ನಾಟಕ ವ್ಯಾಪ್ತಿಯೊಳಗೆ ನಾವು ಹೋರಾಟ ಮಾಡಬೇಕಂತ ಅನ್ನುವಂಥ ಎಚ್ಚರಿಕೆ. ಇವತ್ತೇನಪ್ಪ ಅಂದ್ರೆ ಅದು ಅನ್ವಯ ಆಗತ್ತಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ಅದು ವೈಯಕ್ತಿಕ ಅಶಾಂತಿ ಉಂಟು ಮಾಡ್ತಾರೆ ಅಂತ ಕೇಳ್ತೀವಿ. ಅದೇ ರೀತಿಯಾಗಿ ಕ್ಯಾಬಿನೆಟ್ ಕೂಡ ಚರ್ಚೆ ಆಯಿತು. ಚರ್ಚೆ ಆಗಿ ಅದರ ನಿರ್ಣಯ ಅಂಗೀಕಾರ ಮಾಡಿದ್ರೆ ಏನಂತ ಯಾವುದೇ ಹೋರಾಟಗಾರರ ಒಂದೇನು ಪ್ರಕರಣಗಳು ದಾಖಲಾಗ್ಯಾವು ಅವ್ನ ಕೈ ಬಿಡ್ಬೇಕಂತ ಎಸ್ ಅರುಣ್ ಕುಮಾರ್ ಸರ್ ಹಾಗೂ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಸರ್ ಅವರ ಮೇಲೆ ಏನೊಂದು FIR ಅನ್ನು ದಾಖಲೆ ಮಾಡಿದ್ದಾರೆ. ಅದು ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಲೆಟರ್ ಹೆಡ್ ಮೂಲಕ ಮಾಡಿರ್ತಕ್ಕಂಥದ್ದು ಅಪರಾಧ ಆಗಿರ್ತದ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಧಾರವಾಡ ಜಿಲ್ಲಾ ವತಿಯಿಂದ ಇವತ್ತು ನಾವು ಏನು ನಮ್ಮ ಸಮಾಜದ ಮುಖಂಡರು ಏನು ಹೋರಾಟ ಹಮ್ಮಿಕೊಂಡು ಬಂದಾರ ಅವ್ರ ಮೇಲೆ ದುರುದ್ದೇಶದಿಂದ ಏನು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೈಸೂರು ರೈಲ್ವೆ ದರ ಹತ್ತಿರ ಮೈಸೂರು ಅಂತೇಳಿ ಒಂದು ಲೆಟರ್ ಹೆಡ್ನ್ಯಾಗ, ಕಾಂಗ್ರೆಸ್ ಪಕ್ಷದ ಲೆಟರ್ ಹೆಡ್ನ್ಯಾಗ ನಮ್ಮ ಸಮಾಜದ ಹೋರಾಟಗಾರರ ಮೇಲೆ ಒಂದು ಪೊಲೀಸ್ SP ಮೈಸೂರು ಜಿಲ್ಲಾ SP ಅವ್ರಿಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಟಿ ನರಸೀಪುರ ಸ್ಟೇಷನ್ಗೆ ಏನು ಕೊಡ್ತಾರಪ್ಪ ಅಂದ್ರೆ, ಏನು ನಮ್ಮ ಸಮಾಜದ ಪರವಾಗಿ ಹೋರಾಟ ಮಾಡತ್ತಾರ, ಒಂದು ಒಳ ಮೀಸಲಾತಿ 101 ಜಾತಿ ಪರವಾಗಿನೂ, ಇದೇನು ಒಂದು ಜಾತಿಗೆ ಸೀಮಿತವಾಗಿ ಅಂತ ಹೋರಾಟ ಅಲ್ಲ, 101 ಜಾತಿಗೂ ಒಳ ಮೀಸಲಾತಿ ಕಲ್ಪಿಸಬೇಕು. ಒಳ ಮೀಸಲಾತಿ ನ್ಯಾಯಯುತವಾಗಿ ನಾಗಮೋಹನ್ ದಾಸ್ ಅವ್ರ ವರದಿ ಪ್ರಕಾರ ಆಗಬೇಕಾಗಿತ್ತು. ಅದೇನೇನೋ ಮಾಡಿ ಏನೇನೋ ಗದ್ದಲ ಹಿಡಿಸಿದ್ರು, 6.5% ಮಾಡಿದರು. ಅದರಲ್ಲಿ ಗೊಂದಲ ಹಿಡಿಸ್ಕೊಂಡಂಥ ಸಮಾಜ ಕಲ್ಯಾಣ ಸಚಿವರು ಅವ್ರು ಯಾವ ಸಮುದಾಯಕ್ಕೂ ಸಂಬಂಧಪಟ್ಟವರಲ್ಲ, ಯಾವ ಜಾತಿಗೂ ಸಂಬಂಧಪಟ್ಟವರಲ್ಲ. ಕರ್ನಾಟಕ ಸರ್ಕಾರದ ಒಬ್ಬ ಮಂತ್ರಿಗಳ ಏನೋ ಒಂದು ಅನ್ಯಾಯ ನಡೆದಾಗ ಮಂತ್ರಿ ಮಹಿಳೆಯರುಗಳ ವಿರುದ್ಧ ಹೋರಾಟ ಮಾಡೋದು ಅದು ಸಂವಿಧಾನಬದ್ಧ ಹಕ್ಕು. ಆ ರೀತಿ ಹೋರಾಟ ಮಾಡೋದು ಒಂದು ತಪ್ಪು ಅನ್ನೋ ಮನೋಭಾವನೆಯಿಂದ ಒಂದು ಕಾಂಗ್ರೆಸ್ ಪಕ್ಷದ ಲೆಟರ್ ಹೆಡ್ ಮುಖಾಂತರ ಇವರು ಒಂದು ಅರ್ಜಿ ಕೊಡ್ತಾರಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾದರಿ ಓಟ್ಗಳು ಬೇಡಾಗ್ಯಾವ ಅಂತ ಅರ್ಥ. ಹಂಗೆ ಉದ್ದೇಶ ಇತ್ತಂದ್ರೆ ನೇರವಾಗಿ ಹೇಳ್ರಿ, ಮಾದರಿ ಓಟು ಕಾಂಗ್ರೆಸ್ನವ್ರು ಬೇಡ ಅಂತೇಳಿ. ಏನು ನಮ್ಮ ಆರ್ ಬಿ ತಿಮ್ಮಾಪುರ್ ಸ್ಟೇಟ್ಮೆಂಟ್ ಕೊಡ್ತಾರೋ, ಏನು ಮುನಿಯಪ್ಪ ಅವ್ರು ಹೇಳ್ತಾರೋ, ಏನು ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೋ, ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೋ, ಇಲ್ಲ ಜಿ ಪರಮೇಶ್ವರ್ ಸಾಹೇಬ್ ಹೇಳ್ತಾರೋ, ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೋ, ಹೇಳ್ಬೇಕಲ್ಲ ನೇರವಾಗಿ. ನಮಗೆ ಮಾದಿ ಸಮಾಜದ ಓಟ್ ಬೇಡಪ್ಪ ಅಂತ ಹೇಳ್ರಿ ನೇರವಾಗಿ. ಅದನ್ನು ಬಿಟ್ಟು ಪ್ರಚೋದನೆ ಕೊಟ್ಟು ಯಾವುದೋ ಒಬ್ಬ ಬ್ಲಾಕ್ ಅಧ್ಯಕ್ಷರ ಕಡೆಯಿಂದ ಆಗಲಿ, ನಗರ ವಕ್ತಾರ ಅಂತಕ್ಕಂಥವ್ರ ಕಡೆಯಿಂದ ಲೆಟರ್ ಹೆಡ್ ಮುಖಾಂತರ ಇವರು ಒಂದು ಸಮಾಜಕ್ಕೆ ಈ ನಮೂನಿ ಮಾಡ್ತಾರಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದ್ರ ಮುಂದಿನ ತೀರ್ಮಾನಗಳಲ್ಲಿ ಇದ್ರ ಪ್ರತಿಫಲ ನೀವು ಅನುಭವಿಸ್ತೀರಿ ಅಂಥೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಏನು ನಮ್ಮ ಸಮಾಜದ ಹೋರಾಟಗಾರರ ಮೇಲೆ ಒಂದು ಅರ್ಜಿಯನ್ನು ಮಾಡಿ ಅದನ್ನು ಕಂಪ್ಲೇಂಟ್ ಕೊಟ್ಟಂಥವ್ರು ಅದನ್ನು ಜಾರಿ ಮಾಡಿರಿ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ ಅಂತ ಅರ್ಜಿ ಕೊಡ್ತಾರೆ. ಅದರ ವಿರುದ್ಧವಾಗಿ ನಾವು ಅಂಥ ಕ್ರಮಗಳಾಗಬಾರ್ದು. ಯಾಕಂದ್ರೆ ನಾಗಮೋಹನ್ ದಾಸ್ ಅವ್ರ ವರದಿನೂ ಐತಿ, ಹೋರಾಟಗಾರ ಮೇಲೆ ಕಂಪ್ಲೇಂಟ್ ಆಗಬಾರ್ದಂತ ಏನೂ ಆಗೈತಿ. ಅಂಥ ಇದ್ದಾಗ ಕೂಡ ಇಂಥವು ನಡೀತಾವಂದ್ರೆ ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ. ಹೋರಾಟಗಾರರನ್ನ ಹತ್ತಿಕ್ಕಿತ್ಕೊಂಥ ಕೆಲಸ ಈ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಕತ್ತಾರ ಅನ್ನೋದು ಗೊತ್ತಾಗೈತಿ. ನಾನು 8 ವರ್ಷ 71 ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ. ಇಂಥ ಯಾವ ಘಟನೆ ನಡೆದಿಲ್ಲ. ಏನು ಅಂಥವು ನಡೆಯೋದು ಧರ್ಮದಲ್ಲಿ ನಡೀತಬಾರ್ದು ಇವೆಲ್ಲ. ಇದು ಯಾರಿಗೋ ಒಬ್ಬರು ಒಂದು ಸಮುದಾಯದ ಹಿತ ಕಾಯುವ ಸಲುವಾಗಿ ಮಾಡಕತ್ತಾರ ಅನ್ನೋದು ಎಲ್ಲರಿಗೂ ಮೇಲ್ನಡೆದು ಗೊತ್ತಾಗೈತಿ. ಇಂಥವ್ಗೆ ನಾವು ಖಂಡನೆ ಮಾಡ್ತೀವಿ. ಇದು ಮುಂದೆ ನಡೆದಿದ್ದ ಕರೆ ಆದ್ರೆ ನಾವು ಉಗ್ರ ಪ್ರತಿಭಟನೆಯನ್ನು ನಮ್ಮ ಧಾರವಾಡ ಜಿಲ್ಲೆಯ ಇಂದ ಹಿಡ್ಕೊಂಡು ಇಡೀ ಕರ್ನಾಟಕ ವ್ಯಾಪ್ತಿಯೊಳಗೆ ನಾವು ಹೋರಾಟ ಮಾಡಬೇಕತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಾನು ಈ ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗಾಗಲಿ, ನಮ್ಮ ರಾಜ್ಯ ಅಧ್ಯಕ್ಷರಿಗಾಗಲಿ, ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಮನವಿ ಮಾಡ್ಕೋತೀವಿ. ಒಂದು ಪಾರ್ಟಿ ಪರವಾಗಿ ಒಂದು ಸಮುದಾಯದ ವಿರುದ್ಧ ಮಾಡೋದು ತಪ್ಪು. ಇದನ್ನು ನೀವು ಈ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾರು ಅರ್ಜಿ ಕೊಟ್ಟರಲ್ಲ ಅವ್ರ ಮೇಲೆ ಕಾಂಗ್ರೆಸ್ ಪಾರ್ಟಿಯವರು ಕ್ರಮ ತಗೋಬೇಕು. ನಿನಗಿತ್ತು ನೀನು ವೈಯಕ್ತಿಕವಾಗಿ ಕೊಡಬೇಕಾಗಿತ್ತು. ಒಂದು ಪಾರ್ಟಿ ಲೆಟರ್ ಹೆಡ್ ಮೇಲೆ ಯಾಕೆ ಕೊಟ್ಟು ಅಂತೇಳಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾ ಮನವಿಯನ್ನು ಮಾಡ್ಕೋತೀನಿ. ನಮಸ್ಕಾರ, ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಇವತ್ತಿನ ದಿವಸ ಏನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಧಾರವಾಡ ಜಿಲ್ಲೆ ವತಿಯಿಂದ ನಿನ್ನೆ ನಡೆದಂಥ 28/10/2025 ನಡೆದಂಥ ನಮ್ಮ ಒಳ ಮೀಸಲಾತಿ ಹೋರಾಟದ ಮುಂಚೂಣಿಯ ನಾಯಕರು ಶ್ರೀಯುತ ಭಾಸ್ಕರ್ ಪ್ರಸಾದ್ ಸಾಹೇಬರ ಮೇಲೆ ಹಾಗೂ
ನಮ್ಮ ನ್ಯಾಯವಾದಿಗಳಾದಂಥ ಅರುಣ್ ಕುಮಾರ್ ಸಾಹೇಬ್ರ ಮೇಲೆ ಒಂದು FIR ಆಗಿದೆ. ಯಾವ ರೀತಿಪ್ಪ ಅಂದ್ರೆ ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿರುವ ರೀತಿಯಲ್ಲಿ ಒಂದು FIR ಮಾಡಿದ್ದಾರೆ. ಈ ಒಂದು ಒಳ ಮೀಸಲಾತಿ ಅನ್ನೋದು ಕಳೆದ 35 ವರ್ಷಗಳಿಂದ ಹೋರಾಟ, ಅದು ಶಾಂತಿಯುತ ಹೋರಾಟ ಮತ್ತು ಕಾನೂನುಬದ್ಧವಾದಂಥ ಹೋರಾಟ. ಇಲ್ಲಿ ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಆಗಿಲ್ಲ ಇಲ್ಲಿವರೆಗೂ. ಅದೇ ರೀತಿ ಈಗ ನಮ್ಮ ಭಾಸ್ಕರ್ ಪ್ರಸಾದ್ ಸಾಹೇಬರು ಕೂಡ ಯಾವುದೇ ರೀತಿ ಕಾನೂನನ್ನು ಕೈ ತೆಗೆದುಕೊಂಡಿಲ್ಲ. ಆದರೂ ಕೂಡ ಯಾವುದೇ ಒಂದು ದುರುದ್ದೇಶಿಸಿಕೊಂಡು ನಮ್ಮ ಸಮುದಾಯದ ನಾಯಕರಾದಂಥ ಭಾಸ್ಕರ್ ಪ್ರಸಾದ್ ಅವರಿಗೆ ಒಂದು ಪಕ್ಷ, ಅದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೆಟರ್ ಕೊಡುವ ಮುಖಾಂತರ ಈ ಒಂದು ಪಕ್ಷವನ್ನು ಸೀಮಿತಗೊಳಿಸುವಂಥ ಕಾರ್ಯವನ್ನು ಮೈಸೂರು ನಗರದಲ್ಲಿ ನಗರದ ವಕ್ತಾರದಂಥ ಏನು ರಾಜೇಶ್ ಅವರು ಮಾಡಿದ್ದಾರೆ. ಅದನ್ನು ಈ ಪಕ್ಷದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಈ ಒಂದು ಮನವಿಯನ್ನು ಚರ್ಚಿಸಿ ಅವರಿಗೆ ಒಂದು ಕಾನೂನು ಕ್ರಮವನ್ನು ಜರುಗಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿವರೆಗೂ ನಡೆದಂಥ 35ಗಳ ಹೋರಾಟ ಏನು ನಡೆದತ್ತಲ್ಲ, ಆ ಹೋರಾಟದಲ್ಲಿ ಏನು ದಾಖಲಾಗಿರೋ ಪ್ರಕರಣಗಳನ್ನು ಅವುಗಳನ್ನು ಕೈ ಬಿಡಬೇಕಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಹೇಳಿಕೆಯನ್ನು ಕೊಡೋ ರೀತಿಯಾಗಿ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಯಿತು. ಚರ್ಚೆ ಆಗಿ ಅದನ್ನು ನಿರ್ಣಯ ಅಂಗೀಕಾರ ಮಾಡಿದ್ರು. ಏನಂತ, ಯಾವುದೇ ಹೋರಾಟಗಾರರ ಒಂದು ಏನು ಪ್ರಕರಣಗಳು ದಾಖಲಾಗ್ಯಾವು ಅವ್ನು ಕೈ ಬಿಡ್ಬೇಕಂತೇಳಿ ಆ ಒಂದು ನಿರ್ಣಯ ಇದ್ದರೂ ಕೂಡ ನಾಗಮೋಹನ್ ದಾಸ್ ಅವರ ಒಂದು ಏನು ಹೇಳಿಕೆ ಐತಲ್ಲ, ಆ ಮನವಿ ಇದ್ದರೂ ಕೂಡ ಇವತ್ತು ಬೇಕಾಯ್ದೆಸರಿಯಾಗಿ FIR ಒಂದು ನಕಲಿ ರೀತಿಯಲ್ಲಿ FIR ಮಾಡಿರಿ ಅಂತೇಳಿ ಏನೊಂದು ಮನವಿ ಕೊಟ್ಟಾರ. ಆ FIR ಹಿಂಪಡಿಬೇಕು. ಇಲ್ಲದಿದ್ದರೆ ಈ ಮಾದಿಗ ಸಮಾಜ ಮತ್ತೊಮ್ಮೆ ಏನು ಈಗ ಸಮಗ್ರವಾಗಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಭಾಸ್ಕರ್ ಪ್ರಸಾದ್ ಸಾಹೇಬ್ರು ಏನು ಮಾತಾಡಿದ್ರಲ್ಲ, ಅದು ಬೇಕಾಯ್ದೆಸರಿ ಆಗಿದ್ದರೆ ಅದು ಅವರ ತಪ್ಪು ಒಂದು ನಿರ್ಣಯ ಆಗಿರ್ಬೋದು. ಅದಕ್ಕಾಗಿ ಏನು ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಏನಂತಂದ್ರೆ, ಮಾನ್ಯ DK ಶಿವಕುಮಾರ್ ಸಾಹೇಬರು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಸ್ಟಾರ್ಟ್. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಧಾರವಾಡ ಜಿಲ್ಲೆ. ಜೈ ಭೀಮ್, ಜೈ ಮಾದಿಗ. ಬಂಧುಗಳೇ, ಏನು ನಿನ್ನೆ ಆದಂಥ ನಮ್ಮ ಒಳ ಮೀಸಲಾತಿ ಹೋರಾಟಗಾರರಾದಂಥ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರ ಏನು FIR ಆಗೈತಲ್ಲ, ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಜೇಶ್ ನಗರ ವಕ್ತಾರರು ಏನು FIR ಮಾಡ್ಯಾರ ಅದನ್ನು ಕೂಡಲೇ ಹಿಂಪಡೆಯಬೇಕು. ಮತ್ತು ಇದನ್ನು ಹಿಂಪಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೇಳಿ ನಾನು ಕೇಳ್ಕೊಳ್ತೀನಿ. ಒಳ ಮೀಸಲಾತಿ ಹೋರಾಟಗಾರರ ಮೇಲೆ 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈಗಾಗಲೇ ಏನೊಂದು HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗದ ರಚನೆಯಾಗಿ ತದನಂತರ ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಏನೊಂದು ಎಂಪೆರಿಕಲ್ ಡಾಟಾವನ್ನು ಬಳಸಿಕೊಂಡು ಆಯೋಗ ವರದಿಯನ್ನು ರೆಡಿ ಮಾಡಿತ್ತು. ಆದರೂ ಕೂಡ ಅನೇಕರ ಒಂದು ಭಿನ್ನಾಭಿಪ್ರಾಯದ ಮುಖಾಂತರ ಆಗಿರ್ಬೋದು, ಅವರವರ ಅನುಕೂಲಕ್ಕೆ ತಕ್ಕಂತೆ ಏನು ಒಂದು 665 ಅಂತಕ್ಕಂಥ ಒಂದು ವರದಿಯನ್ನು ಅವರೇ ಬೇಕಾದಂತೆ ಮಾಡಿಕೊಂಡಿರ್ತಕ್ಕಂಥದ್ದು. ಆದ್ದರಿಂದಾಗಿ ಈಗಾಗಲೇ ಏನೊಂದು ಅಲಿಮಾರಿ ಜನಾಂಗದವರು ರಿಟ್ಟನ್ನು ಪಿಟಿಷನ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ ರಿಟ್ನ ಮೂಲಕ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡಿದಾಗ ಅವರಿಗೆ ಪ್ರತ್ಯೇಕವಾಗಿ 1% ನೀಡಬೇಕೆಂಬುದಾಗಿ ಅವರ ಒಂದು ವಿನಂತಿಯಾಗಿತ್ತು. ಅದೇ ರೀತಿಯಾಗಿ ಅವರ ಹಕ್ಕು ಕೂಡ ಆಗಿತ್ತು. ಆದರೆ ಸರ್ಕಾರ ಆ ಒಂದು 1% ಇರತಕ್ಕಂಥ ಅಲಿಮಾರಿ ಜನಾಂಗವನ್ನು ಈಗಾಗಲೇ ಏನೊಂದು ಸ್ಪಷ್ಟ ಜನಾಂಗ ಗ್ರೂಪ್ D ಅಂತಕ್ಕಂಥದ್ದು ಏನೊಂದು ಸ್ಪಷ್ಟ ಜನಾಂಗ ಒಂದಿತ್ತು, ಅದರಲ್ಲಿ ಅವರನ್ನು ಸೇರ್ಪಡೆ ಮಾಡಿ ಅವರನ್ನು C ಗ್ರೂಪ್ ಅಂತ ಕನ್ಸಿಡರ್ ಮಾಡಿ ಅವರಲ್ಲಿ 5% ನೀಡುವ ಮೂಲಕ ಸರ್ಕಾರ ಏನೊಂದು ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಆ ಒಂದು ಅಲಿಮಾರಿ ಜನಾಂಗಕ್ಕೆ. ಅದೇ ರೀತಿಯಾಗಿ ಈ ಒಂದು ಒಳ ಮೀಸಲಾತಿ ಕುರಿತಾಗಿ ಅನೇಕ ಒಂದು ದ್ವಂದ್ವಗಳ ನಿಲುವನ್ನು ಕಂಡಿರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಈ ಒಂದು ಸರ್ಕಾರ, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಮಿಸಿರೋದು ಒಂದು ದುರಾದೃಷ್ಟಕರ ಒಂದು ಸಂಗತಿ. ಅದೇ ರೀತಿಯಾಗಿ ಈಗಾಗಲೇ ಏನೊಂದು ಆ ದ್ವಂದ್ವ ನಿಲುವುಗಳು ಪೂರ್ಣವಾದ ಒಳ ಮೀಸಲಾತಿಯನ್ನು ಜಾರಿ ಮಾಡದ ಕಾರಣಕ್ಕಾಗಿ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಹಾಗೂ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಸರ್ ಅವರ ಮೇಲೆ ಏನೊಂದು FIR ದಾಖಲೆ ಮಾಡಿದ್ದಾರೆ. ಅದು ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಲೆಟರ್ ಹೆಡ್ ಮೂಲಕ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಗಿರ್ತದ. ಯಾಕಪ್ಪ ಅಂತಂದರೆ ಅವರವರ ವೈಯಕ್ತಿಕವಾಗಿ ಮಾಡುವಂಥ ಒಂದು ಭಿನ್ನಾಭಿಪ್ರಾಯಗಳಿಗೆ ಒಂದು ಪಕ್ಷವನ್ನು ತಗೊಂಬಂದು ನಿಲ್ಲಿಸುವಂಥದ್ದು ಅವರ ನಿಲುವು ಅಲ್ಲ. ಅದೇ ರೀತಿಯಾಗಿ ಅದರ ಕುರಿತಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರು ಅದರ ಬಗ್ಗೆ ಗಮನ ಹರಿಸಿ ಅವರ ಮೇಲೆ ಒಂದು ಕಾನೂನಾತ್ಮಕ ಕ್ರಮವನ್ನು ಜರುಗಿಸಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತಾ
ಏನೊಂದು ಈ ಭಾಸ್ಕರ್ ಪ್ರಸಾದ್ ಹಾಗೂ ಅರುಣ್ ಕುಮಾರ್ ಸರ್ ಮೇಲೆ ಮಾಡಿರ್ತಕ್ಕಂಥ FIRಗಳು ಏನು ಮಾಡಿರಪ್ಪ ಅಂತಂದ್ರೆ ಅದು ಅಶಾಂತಿಯನ್ನು ಉಂಟು ಮಾಡ್ಯಾರಂತ. ಅವರು ತಮ್ಮ ಒಂದು ಹೋರಾಟ, ತಮ್ಮ ಹಕ್ಕನ್ನು ಪಡಿಬೇಕಂತಂದ್ರೆ ಹೋರಾಟ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರು ಅಶಾಂತಿಯನ್ನು ಹೇಗೆ ಉಂಟು ಮಾಡ್ತಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಅದೇ ರೀತಿಯಾಗಿ ಅವರು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಯಾಗಿಲ್ಲ. ಅದಕ್ಕಾಗಿ ಹೋರಾಟವನ್ನು ಮಾಡಿದರೆ ಹೊರತು ಅವರು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಆ ಟಿ ನರಸೀಪುರದಲ್ಲಿ ಕೂಡ ಆಗಿಲ್ಲ. ಅದು ಒಂದು ಜವಾಬ್ದಾರಿ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಸಚಿವರ ಮುಖಾಂತರ ಎಚ್ ಎನ್ ನಾಗಮೋಹನ್ ಸರ್ ಆಯೋಗ ನೇಮಕ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವರ ಮುಖಾಂತರನೇ ಏನಪ್ಪಾ ಅಂದ್ರೆ ಈ ಒಂದು ಸಮೀಕ್ಷೆ ಕೂಡ ಆಗಿರುವಂಥದ್ದು. ನಾವು ಅವರನ್ನ ಬಿಟ್ಟು ಬೇರೆದವ್ರನ್ನ ಕೇಳಲಿಕ್ಕೆ ಹೇಗೆ ಸಾಧ್ಯ ಆಗ್ತದ? ಅದನ್ನೆಲ್ಲವೂ ಕೂಡ ತಾವು ಅರ್ಥಕೊಳ್ಬೇಕು. ಆದ್ರಿಂದ ಈ ಅರುಣ್ ಕುಮಾರ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಭಾಸ್ಕರ್ ಪ್ರಸಾದ್ ಸರ್ ಅವರು ಕೇಳಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನೇ ಹೊರತು ಕೇವಲ ಎಚ್ ಸಿ ಮಹದೇವಪ್ಪ ಅವರ ಒಬ್ಬ ವ್ಯಕ್ತಿ ಅಂತ ಹೇಳಿಕೆಶನ್ ಕೇಳಿಲ್ಲ ಹೊರತು ಸಚಿವರು ಅಂತ ಹೇಳಿಕೆಶನ್ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅದನ್ನೇ ಇಟ್ಟುಕೊಂಡು ಇವರು ಕಾನೂನಾತ್ಮಕ ಆ ಒಂದು ತಂಡದ ಮೇಲೆ ಆ 9 ಜನ ಅರುಣ್ ಕುಮಾರ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಭಾಸ್ಕರ್ ಪ್ರಸಾದ್ ಸರ್ ಆಗಿರ್ಬೋದು, ಅದರೊಂದಿಗೆ ಆ 9 ಜನರ ಮೇಲೆ FIR ಮಾಡಿರ್ತಕ್ಕಂಥದ್ದು ಇದು ಸಂವಿಧಾನಾತ್ಮಕವಾಗಿ ವಿರೋಧಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಮೀಸಲಾತಿಯನ್ನು ಬಯಸ್ತಕ್ಕಂಥ ಎಲ್ಲ ಸಮುದಾಯದವರು, 101 ಜಾತಿಯಲ್ಲಿರ್ತಕ್ಕಂಥ ಸಮುದಾಯದವರು ಮೀಸಲಾತಿಯನ್ನು ಯಾವ ರೀತಿ ಬಯಸ್ತೀರಿ, ಅದೇ ರೀತಿಯಾಗಿ ಒಳ ಮೀಸಲಾತಿಯು ಕೂಡ ಅಷ್ಟೇ ಅವಶ್ಯಕತೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶವಾಗಿದೆ. ಅದನ್ನು ನಾವು ತಿಳಿದುಕೊಳ್ಳದೆ ಕೇವಲ ಮೀಸಲಾತಿ ಬೇಕು, ಒಳ ಮೀಸಲಾತಿ ಬೇಡ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಒಂದು ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಆಗ್ಕೂಡುದು. ಈಗ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳು, ಮಾದಿಗ ಸಮುದಾಯಗಳು ಕೇಳ್ತಕ್ಕಂಥದ್ದು ಒಂದೇ ಏನಪ್ಪಾ ಅಂತಂದ್ರೆ ನಮಗೆ ಸಂಪೂರ್ಣವಾದ ಒಳ ಮೀಸಲಾತಿ ಬೇಕು. ಸಂಪೂರ್ಣವಾದ ಒಳ ಮೀಸಲಾತಿ ಇವರು ಕೊಟ್ಟಿಲ್ಲ. ಯಾವ್ಯಾವ ರೀತಿ ಕೊಟ್ಟಿದಾರಪ್ಪ ಅಂತಂದ್ರೆ ಶಿಕ್ಷಣದಲ್ಲಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ಅಂತ ಹೇಳ್ತೀರಿ. ಶೈಕ್ಷಣಿಕವಾಗಿ ಅಂತ ನೋಡಿದಾಗ ಯಾವುದೇ ಒಂದು ಸ್ಕೂಲ್ಗಳಲ್ಲಿ ಇವತ್ತು ಪದವಿ ಅಥವಾ PUC ಇನ್ನಿತರ ಕಾಲೇಜುಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಮಿಷನ್ಗಳಲ್ಲಿ ಇವತ್ತು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರವರ್ಗ A, B, C ಅಂತಕ್ಕಂಥ ನಾಗಮೋಹನ್ ಸರ್ ವರದಿಯ ಸರ್ಕಾರ ಏನು ಶಿಫಾರಸು ಮಾಡಿದ್ರಂತೆ ಇವತ್ತೇನಪ್ಪ ಅಂದ್ರೆ ಅದು ಅನ್ವಯ ಆಗತ್ತಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ಅದು ವೈಯಕ್ತಿಕ ಅಶಾಂತಿ ಉಂಟು ಮಾಡ್ತಾರೆ ಅಂತ ಕೇಳ್ತೀರಿ. ಏನೊಂದು ಔದ್ಯೋಗಿಕ ಅಂತಕ್ಕಂಥದ್ದು ಈ ಹುದ್ದೆಗಳಲ್ಲಿ ಕೇವಲ 80,000 ಹುದ್ದೆಗಳನ್ನು ನಾವು ರದ್ದುಪಡಿಸಿದ್ದೀವಿ. ಅವೆಲ್ಲವೂ ಕೂಡ ಒಳ ಮೀಸಲಾತಿ ಅಪ್ಲೈ ಮಾಡ್ತಾರೆ ಅಂತ ಹೇಗಿಂದ ಗೃಹ ಸಚಿವರಾಗಿರ್ತಕ್ಕಂಥ G. ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಆ 80,000 ಹುದ್ದೆಗಳು ಯಾವ ಹೇಗಿಂದ ಅಂತ ನೀವು ಹೇಳೇ ಇಲ್ಲ. ಹಾಗಿರುವಾಗ ಅವರಿಗೆ ಬಂದಂತೆ ಈಗ CM ಅವರಿಂದ ಒಂದು ಸಹಿಯನ್ನು ತೆಗೆದುಕೊಂಡು ಇವರು ಅವರಿಗೆ ಬೇಕಾದಂತೆ ಈ ಏನೊಂದು ಇಲಾಖೆಗಳದಾವ ಅವ್ರಿಗೆ ಬೇಕಾದಂತೆ ಈ ಹುದ್ದೆಗಳನ್ನು ತುಂಬಿಕೊಳ್ಳುವಂಥ ಪ್ರಕ್ರಿಯೆಗಳು ನಡೀತಾ ಇದಾವೆ. ಅದಕ್ಕಾಗಿ ಹೋರಾಟವನ್ನು ನಮ್ಮ ಸಮುದಾಯದ ಮುಖಂಡರು ಮಾಡಿರ್ತಕ್ಕಂಥದ್ದು. ಮೀಸಲಾತಿಯಲ್ಲಿ ನಮಗೆ SCP TSP ಬೇಕಂತ ನಾವು ಕೇಳ್ತಕ್ಕಂಥವು. ಆದರೆ ಒಳ ಮೀಸಲಾತಿಯಲ್ಲಿ SCP ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅಪ್ಲೈ ಆಗಬಾರ್ದು ಅಂತಕ್ಕಂಥದ್ದು ನಿಮ್ಮ ನಿಲುವು ಅಂತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನೀವೇ ಯೋಚನೆ ಮಾಡಬೇಕು. KIDB ಅಂತಕ್ಕಂಥ ಏನೊಂದು ಸೈಟ್ಗಳು ಬರ್ತಾವ, KIDB ಸೈಟಲ್ಲಿ ಅದರಲ್ಲೂ ಕೂಡ ನಮಗೆ ಒಳ ಮೀಸಲಾತಿ ಬೇಕಂತಕ್ಕಂಥದ್ದು ನಾವು ಕೇಳಿರುವಂಥದ್ದು. ಅದರಲ್ಲೂ ಕೂಡ ತಾವು ಮಾಡಿಲ್ಲ. ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ 243ನೇ ಏನೊಂದು ಆರ್ಟಿಕಲ್ ಪ್ರಕಾರ ನಮಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಒಂದು ಮೀಸಲಾತಿ, ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ನಾವು ಕೇಳಿರ್ತಕ್ಕಂಥದ್ದು. ಅದನ್ನು ಕೂಡ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಜಾರಿ ತರದೇ ಇರೋ ಕಾರಣಕ್ಕಾಗಿ ಈ ಒಂದು ಹೋರಾಟಗಾರರು ನಮ್ಮ ಎಸ್ ಅರುಣ್ ಕುಮಾರ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಭಾಸ್ಕರ್ ಪ್ರಸಾದ್ ಸರ್ ಆಗಿರ್ತಕ್ಕಂಥವ್ರು ಕೇಳಿರೋದು ಅದು ಅಶಾಂತಿಯನ್ನು ಉಂಟು ಮಾಡ್ತದ ಅಂತಕ್ಕಂಥ ನಿಮ್ಮ ನಿಲುವು ಎಷ್ಟರ ಮಟ್ಟಿಗೆ ಸರಿ. ಆದ್ರಿಂದ ತಮ್ಮಲ್ಲಿ ನೋಡ್ತಕ್ಕಂಥವ್ರು ಎಲ್ಲರಿಗೂ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಇವೆಲ್ಲದರ ಕುರಿತು ತಾವು ಮಾಹಿತಿಯನ್ನು ತಿಳ್ಕೋಬೇಕು. ಈ ಪ್ರಮೋಷನ್ಗಳಲ್ಲಿ ಕೂಡ ನೀವು ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ. ಪದೇ ಸಡನ್ಲಿ ಏನ್ ಮಾಡ್ತಾ ಇದ್ರಿ, ಈ ಒಂದು ಪ್ರಮೋಷನ್ ಕೊಡ್ತಾ ಇದ್ರಿ. ಅದು ಎಷ್ಟರ ಮಟ್ಟಿಗೆ ಸರಿ? ಅದು ಒಳ ಮೀಸಲಾತಿ ಅಪ್ಲೈ ಆಗಬಾರ್ದ? ಶೈಕ್ಷಣಿಕವಾಗಿ ಅಂತ ಹೇಳ್ತೀರಿ, ಔದ್ಯೋಗಿಕ ಅಂತ ಹೇಳ್ತೀರಿ. ಔದ್ಯೋಗಿಕ ಅಂದ್ರೆ ಉದ್ಯೋಗವನ್ನು ಪಡೆದ ನಂತರ ಅವ್ರಿಗೆ ಪ್ರಮೋಷನ್ನಲ್ಲಿ ಒಳ ಮೀಸಲಾತಿ ಕೊಡಂಗಿಲ್ಲ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಈ ಎಲ್ಲದರ ಕುರಿತಾಗಿ ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ಅಶಾಂತಿ ಉಂಟು ಮಾಡ್ತಾರೆ ಅಂತ ಹೇಳಿ ಪ್ರಕರಣಗಳನ್ನ ದಾಖಲೆ ಮಾಡ್ತೀರಿ. ಅದನ್ನ ತಾವೆಲ್ಲರೂ ಮನಗೊಂಡು ಇವರಿಗೆ ಏನೊಂದು FIR ಅನ್ನ ದಾಖಲೆ ಮಾಡಿದ್ದೀರಿ ಅದನ್ನು ಹಿಂಪಡೆಯಬೇಕು. ಅದೇ ರೀತಿಯಾಗಿ ಈ ಪಕ್ಷದ ಪರವಾಗಿ ತಾವು ಒಂದೇ ಒಂದು ಸಮುದಾಯಕ್ಕಾಗ್ಲಿ ಅಥವಾ ಯಾವುದೇ ಒಂದು ಜಾತಿಗಾಗ್ಲಿ ಸೀಮಿತವಾಗದೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇವತ್ತು ರಾಷ್ಟ್ರೀಯ ಪಕ್ಷ ಆಗಿದ್ದು ಕೇವಲ ಒಂದು ಸಮುದಾಯಕ್ಕೋಸ್ಕರ ನೀವು ಒಬ್ಬರ ಮೇಲೆ FIR ಅನ್ನ ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಲೆಟರ್ ಹೆಡ್ ಅನ್ನ ಬಳಸ್ತೀರಿ ಅಂತಕ್ಕಂಥದ್ದು ನಿಮ್ಮ ಅವಿವೇಕತನನೇ ಅಂತ ಹೇಳಿ ನೀವು ತಿಳ್ಕೊಬೇಕಂತ ಹೇಳ್ತಾ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ. ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.